ಎಲ್ಲ ಮಹನೀಯರ ಜಯಂತಿಯನ್ನು ಒಂದೇ ದಿನ ಆಚರಿಸಿ ಅವರನ್ನು ನೆನೆಯುವಂತೆ ಮಾಡಬೇಕೆಂಬ ಸಂಕಲ್ಪ ನಮ್ಮದಾಗಿದ್ದು, ದಾರ್ಶನಿಕರನ್ನ ಒಂದೊಂದು ಜಾತಿಗೆ ಕಟ್ಟಿ ಹಾಕುವುದು ಬೇಡವೆಂದು ಶಾಸಕ ಸಿಬಿ ಸುರೇಶ್ ಬಾಬು ಅಭಿಪ್ರಾಯ ವ್ಯಕ್ತಪಡಿಸಿದರು. ಗುರುವಾರ ಅವರು ನಗರದ ತೀನಂಶ್ರೀ ಭವನದಲ್ಲಿ ತಾಲೂಕು ಆಡಳಿತ ಹಾಗೂ ಒಕ್ಕಲಿಗರ ಸಂಘದಿಂದ ಏರ್ಪಡಿಸಿದ್ದ ಶ್ರೀ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಆದರ್ಶ ಸಮಾಜ ಕಟ್ಟಲು ಯತ್ನಿಸಿದ, ನಾಡು ನುಡಿ ಜಲ ನೆಲ ಉಳಿಸಿ ಬೆಳೆಸಿದ ಅನೇಕ ಮಹನೀಯರಲ್ಲಿ ಕೆಂಪೇಗೌಡರು ಕೂಡ ಪ್ರಮುಖರು. ಸರ್ವರನ್ನ ಸಮಾನವಾಗಿ ಬೆಳೆಸಿ ನಾಡಿಗಾಗಿ ದುಡಿದು ಪ್ರಸ್ತುತ ಸಮಾಜಕ್ಕೆ ದಾರಿದೀಪವಾಗಿರುವ ನಾಡಪ್ರಭು ಕೆಂಪೇಗೌಡರು ಒಕ್ಕಲಿಗ ಜಾತಿಗೆ ಸೀಮಿತವಾಗಿಲ್ಲ. ಕೆಂಪೇಗೌಡರ ವಿಚಾರಧಾರೆಗಳು ಯುವಜನಾಂಗಕ್ಕೆ ಇಂದು ಅತ್ಯಂತ ಅಗತ್ಯವಾಗಿದ್ದು, ಪಠ್ಯಪುಸ್ತಕದಲ್ಲಿ ಅವರ ಚರಿತ್ರೆಯನ್ನು ಅಳವಡಿಸಿರುವುದು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿದೆ ಎಂದರು. ಬೆಂಗಳೂರಿನ ಬೆಳವಣಿಗೆಗೆ ಅವರು ಹಾಕಿದ ಬುನಾದಿ ಇಂದಿಗೂ ಕೂಡ ಪ್ರಸ್ತುತವಾಗಿದೆ ಅಂತ ತಿಳಿಸಿದರು. ಸಂಪನ್ಮೂಲ ವ್ಯಕ್ತಿ ಪ್ರಾಚಾರ್ಯ ಶಶಿಭೂಷಣ್ ಅವರು ಕೂಡ ಮಾತನಾಡಿದರು. ಕೆಂಪೇಗೌಡರು ನೂರಾರು ಸರಣಿ ಕೆರೆಗಳನ್ನು ಕಟ್ಟಿದ್ರು. ಒಂದು ಕೆರೆ ತುಂಬಿದ್ರೆ ಅದರ ಕೆಳಭಾಗದಲ್ಲಿ ಬರುವ ಕೆರೆಗಳು ಒಡಲು ನೀರಿನಿಂದ ತುಂಬಿಕೊಳ್ತಾ ಇತ್ತು. ದವಸ ಧಾನ್ಯಗಳು ಹೊತ್ತು ಬರ್ತಾ ಇದ್ದ ರೈತರಿಗೆ ಅನುಕೂಲವಾಗಲು ಹೊರೆಕಲ್ಲು ನಿರ್ಮಾಣ ಮಾಡಿದ್ರು. ಕೆಂಪೇಗೌಡರ ಗೌರವಾರ್ಥ ಬೆಂಗಳೂರಿನ ಅನೇಕ ಜಾಗಗಳಿಗೆ ಅವರ ಹೆಸರನ್ನು ಇಡಲಾಗಿದೆ. ಈ ವೇಳೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಶ್ರೀಹರ್ಷ, ಉಪಾಧ್ಯಕ್ಷರಾದ ಕೃಷ್ಣೇಗೌಡ, ಗೌರವಾಧ್ಯಕ್ಷ ರಾಮಚಂದ್ರಯ್ಯ, ಮುಖಂಡರಾದ ಚಂದ್ರಶೇಖರ್, ರೇಣುಕಾಸ್ವಾಮಿ, ಹರೀಶ್, ನಟರಾಜ್, ನಿರಂಜನ್, ಮಧು, ಕುಮಾರಯ್ಯ, ಉಪತಹಶೀಲ್ದಾರ್ ಕೀರ್ತಿ, ಎಡಿಸಿ ಶಿವರಾಜ್ ಕುಮಾರ್, ಬಿಒ ಕಾಂತರಾಜ್, ಸಿಡಿಪಿಒ ಹೊನ್ನಪ್ಪ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಶ್ರೀರಂಗ ಎಂಜೆ, ರಾಷ್ಟ್ರಕ್ರಾಂತಿ ನ್ಯೂಸ್, ಚಿಕ್ಕನಾಯಕನಹಳ್ಳಿ. ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಜೂನ್ 27ರಂದು ಜನಿಸಿದಂಥ ನಾಡಪ್ರಭು ಕೆಂಪನಂಜೇಗೌಡ ಹಾಗೂ ಲಿಂಗಾಂಬೆ ದಂಪತಿಗಳ 4 ಮಕ್ಕಳಲ್ಲಿ ದಿಲೀಪ್ ಕೃಷ್ಣ, ವಿಜಯ್, ಭೂಮಿಕಾ, ಪ್ರಿಯಾ, ಹೇಳ್ತಾ ನಾಡಪ್ರಭು ಕೆಂಪೇಗೌಡರ ಜಯಂತಿ ಇವತ್ತು ಎಲ್ಲ ಮಹನೀಯರ ಒಂದು ವಿಷಯಗಳನ್ನ ಮಕ್ಕಳಿಗೆ ಇವತ್ತು ನಾವು ಪಠ್ಯ ಪುಸ್ತಕಗಳಲ್ಲಿ ವಿತರಿಸಿ ಅವರಿಗೆಲ್ಲ ವಿಷಯಗಳಿಗೆ ಮಹನೀಯರಿದ್ರು ಇಂಥ ಸಾಧನೆಗಳು ಮಾಡೋದು ಎಲ್ಲದನ್ನು ಕೂಡ ತಿಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ಶಿಕ್ಷಣ ಇಲಾಖೆ ಮಾಡ್ತಾ ಇದೆ. ಜೊತೆಯಲ್ಲಿ ನಾವು ಈ ಜಯಂತಿಗಳು ಪ್ರಾರಂಭದಲ್ಲಿ ಚೆನ್ನಾಗಿ ಆಚರಣೆ ಆಗ್ತಾ ಇತ್ತು. ನಮ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಇದು ಅಂತ. ಇದು ಜಾತಿಗೆ ಮೀಸಲಾಗ್ತಕ್ಕಂಥದ್ದಲ್ಲ, ಇದು ವ್ಯಕ್ತಿಗಳೆಲ್ಲರೂ ಕೂಡ ಅವರು ನಾಡಿಗೋಸ್ಕರ ದುಡಿದಂಥವ್ರು. ಅವ್ರ ಜಯಂತಿನ ಇದು ಬರೀ ಒಕ್ಕಲಿಗರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತಕ್ಕಂಥ ಭಾವನೆ ಇರಲಿ. ಎಲ್ಲ ಜಯಂತಿಗಳು ಅಷ್ಟೇ. ಇವತ್ತು ಎಲ್ಲ ಜಯಂತಿಗಳು ಕೂಡ ಇವತ್ತು ನಮ್ಮ ನಾಡು, ನಮ್ಮ ದೇಶವನ್ನು ಕಟ್ಟಲಿಕ್ಕೆ ಹೋರಾಟ ಮಾಡಿದಂಥವ್ರು ಅಂತ ಮಹನೀಯರ ಜಯಂತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಅಂತ ಇನ್ನು ಮುಂದೆ ಅವೆಲ್ಲ ಕೂಡ ಮಾತಾಡಿದ್ದಾರೆ. ಎಲ್ಲ ಜಯಂತಿಗಳು ಕೂಡ ತಾಲೂಕಿನಲ್ಲಿ ಒಂದೇ ದಿವಸ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡೋಣ. ಅವಾಗ ಕಚೇರಿಗಳಲ್ಲಿ ಅವರು ಪೂಜೆ ಮಾಡ್ತಕ್ಕಂಥ ಕೆಲಸ ಆಗಲಿ. ನಂತರ ಎಲ್ಲ ಜಯಂತಿನೂ ಕೂಡ ಒಂದು ದಿವಸ, ಯಾವತ್ತು ನಿರುಳು ದಿನ ಆ ದಿನ ನಾವು ಎಲ್ಲ ಜಯಂತಿನೂ ಒಂದು ದಿವಸ ವಿಶೇಷವಾಗಿ ತಾಲೂಕಾದ್ಯಂತ ಎಲ್ಲ ಸಮಾಜವನ್ನು ಎಲ್ಲ ಮಹನೀಯರನ್ನು ಕರೆಸಿ ನಾವು ಜಯಂತಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ
ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ರಾಮಚಂದ್ರನ್ ಅವರು ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನೀಡಿದ ಸನ್ಮಾನ್ಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಚಂದ್ರಶೇಖರ್ ಅವರು ಕೂಡ ಇವತ್ತು ಬೆಂಗಳೂರು ಇಷ್ಟು ವಿಶಾಲವಾಗಿ ಬೆಳೀತಾ ಇದೆ ಅಂದ್ರೆ ಕೆಂಪೇಗೌಡರೇ ಅದಕ್ಕೆ ಕಾರಣ. ಅದು ಒಬ್ರು ಕವಿಗಳು ಹೇಳ್ತಾರೆ, ಅತ್ತ ಎಕ್ಕಡ ಇತ್ತ ಎನ್ನಡ ಅಂತ. ಅತ್ತ ಎಕ್ಕಡ ಅಂದ್ರೆ ತಮಿಳಿಯನ್ಸ್ ಅಲ್ಲಿ ಪಕ್ಕ ಸೇರ್ಕೊಂಡ್ರೆ, ಈ ಕಡೆ ತೆಲುಗು ಸೇರ್ಕೊಂಡ್ರೆ, ಮಧ್ಯದಲ್ಲಿ ನಾವು ಕನ್ನಡಿಗರಿದ್ದೀವಿ ಅಲ್ಲಿ ಬೆಂಗಳೂರಿನಲ್ಲಿ. ಅದರಿಂದ ಉಳಿಸ್ಕೊಂಡು ಹೋಗೋದು ಕಷ್ಟ ಇದೆ ಅಂತ. ನಮ್ಗೆ ಮಧ್ಯ ಕರ್ನಾಟಕ ಯಾವುದು ದಾವಣಗೆರೆ ಆಗಿದ್ರೆ ಎಲ್ಲರೂ ಕೂಡ ಮಧ್ಯದಲ್ಲಿ ಅಂತಕ್ಕಂಥ ಭಾವನೆ ಇತ್ತು. ಏನಾಗಿದೆ, ಬೇರೆ ಬೇರೆ ರಾಜ್ಯದವರ ಒತ್ತಡದಲ್ಲಿ ಇವತ್ತು ಬೆಂಗಳೂರು ಬೆಳೀತಾ ಇರ್ತಕ್ಕಂಥದ್ದು. ಆದ್ರಿಂದ ಬೆಂಗಳೂರನ್ನ ಉಳಿಸ್ತಕ್ಕಂಥದ್ದು, ನಾಡನ್ನ ಕಟ್ತಕ್ಕಂಥದ್ದು. ಇವತ್ತು ಬೆಂಗಳೂರೊಂದು IT ಸಿಟಿ ಆಗಿ ಕೂಡ ಮಾರ್ಪಾಡಾಗಿರ್ತಕ್ಕಂಥದ್ದು. ಸನ್ಮಾನ್ಯ ಎಸ್ ಎಲ್ ಕೃಷ್ಣ ಅವರಿದ್ದಂಥ ಸಂದರ್ಭದಲ್ಲಿ ಇವತ್ತು IT ಹೆಚ್ಚಿನ ಒತ್ತನ್ನು ಕೊಟ್ಟು ಹೋಗ್ತಕ್ಕಂಥದ್ದನ್ನ ಅರ್ತು ಇವತ್ತು ಅದು IT ಸಿಟಿನ ಕೂಡ ಆಗಿದೆ, ಗಾರ್ಡನ್ ಸಿಟಿ. ನಮ್ಮಲ್ಲಿ ಅಷ್ಟು ನೀವು ಮೇಲಿನ ಬೆಂಗಳೂರು ನೋಡಿದ್ರೆ ಎಲ್ಲ ಗಣ್ಯರಿಗೆ ಹಾಗೆ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಮೊದಲಿಗೆ ಕೆಂಪೇಗೌಡರ 515ನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತೀನಿ. ಸಾಧಕರ ಬಗ್ಗೆ ನಾವೆಷ್ಟೇ ಮಾತಾಡಿದ್ರು ಕಡಿಮೆ. ಇಷ್ಟ ತನಕ ಉಪನ್ಯಾಸ ಶಶಿಭೂಷಣ್ ಸರ್ ಅವರ ಉಪನ್ಯಾಸದಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಿದ್ರು ಅಥವಾ ತಿಳಿಸಿದ್ರು ಕೆಂಪೇಗೌಡರ ಜೀವನ ಚರಿತ್ರೆ ಬಗ್ಗೆ. ಕೆಂಪೇಗೌಡರು ಯಾವತ್ತೂ ದೂರದೃಷ್ಟಿತ್ವವನ್ನು ಹೊಂದಿದ್ರು. ಅಂದ್ರೆ ಅವ್ರು ಇವತ್ತಿಗೆ ಚಿಂತೆ ಮಾಡ್ತಾ ಇರಲಿಲ್ಲ. ನೀವು ಬಹಳಷ್ಟು ಈಗಿನ ಕಾಲದಲ್ಲಿ ನೋಡ್ಬೋದು, ನೀವು ಎಲ್ಲ ಇವತ್ತಿಗೆ ಯೋಚನೆ ಮಾಡ್ತಾರೆ ಬಿಟ್ರೆ ಇನ್ನು 10 ವರ್ಷಕ್ಕೆ ಇನ್ನು 100 ವರ್ಷಕ್ಕೆ ಯಾರು ಯೋಚನೆ ಮಾಡೋದಿಲ್ಲ. ಆದ್ರೆ ಒಬ್ಬ ನಾಡ ದೊರೆ, ನಾಡ ಪ್ರಭು ಅನ್ನಿಸ್ಕೊಂಡವ್ರು ಹೇಗಿರ್ಬೇಕು ಅನ್ನೋದನ್ನ ಕೆಂಪೇಗೌಡರು ನೋಡಿ ಕಲಿಬೇಕು. ನಾವು ಯಾರಿಗೂ ನಾಡ ಪ್ರಭು ಅಂತ ಸಂಬೋಧಿಸಲ್ಲ. ಕೆಂಪೇಗೌಡರಿಗೆ ಯಾಕೆ ಸಂಬೋಧಿಸ್ತೀವಿ ಅಂತಂದ್ರೆ ನಾಡನ್ನ ಕಟ್ಟಿರುವಂತ ಪ್ರಾತಸ್ಮರಣಿ ಇರೋರು. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಯಾರೇ ಬರ್ತಿರೋ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೋಸ್ಕರನೇ ಆಸ್ತಿ ಮಾಡೋದು, ಅಡವು ಮಾಡೋದು ಅನ್ನೋದು ಇರುತ್ತೆ. ಆದ್ರೆ ಪ್ರಜೆಗಳಿಗೋಸ್ಕರ ಏನಾದ್ರು ಬದುಕಿದ್ರು ಅಥವಾ ಜನಾಂಗರಾಜಕಾರಣ ಏನಾದ್ರು ಇಟ್ಕೊಂಡಿದ್ರು ಅಂತಂದ್ರೆ ಅದು ಕೆಂಪೇಗೌಡರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೇನೆ ಒಂದು ವಿಚಾರ, ಅವರು ಒಂದು ಕೋಟೆ ಕಟ್ಟಬೇಕಾದ್ರೆ ಕೋಟೆ ನಿಲ್ತಾ ಇರಲ್ಲ, ಬಹಳಷ್ಟು ಪರಿಶ್ರಮ ಪಡ್ತಾರೆ. ಏನ್ ಮಾಡಿದ್ರು ಕೋಟೆ ಬಾಗಿಲು ನಿಂತ್ಕೊಳ್ಳಲ್ಲ. ಅಂತ ಸಂದರ್ಭದಲ್ಲಿ ರಾಜಗುರುಗಳು ಒಬ್ರು ಹೇಳ್ತಾರೆ, ಒಂದು ಗರ್ಭಿಣಿ ಸ್ತ್ರೀನ ಬಲಿ ಕೊಟ್ರೆ ಮಾತ್ರ ಈ ಕೋಟೆ ನಿಂತ್ಕೊಳ್ಳುತ್ತೆ ಅಂತ. ಕೋಟೆ ಕಟ್ಟೋದು ಏನಕ್ಕೆ ಅಂತಂದ್ರೆ ತನ್ನ ಪ್ರಜೆಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಆ ಕೋಟೆ ಕಟ್ಟಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ತನ್ನದೇ ಮನೆಯ ಹೆಣ್ಣುಮಗಳನ್ನ ಅವರು ಸಾಮಾನ್ಯವಾಗಿ ಕೆಂಪೇಗೌಡ ಎಂದು ಕರೀತಾರೆ. ಆರಂಭಿಕವಾಗಿ ಆಧುನಿಕ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯದಾಗಿ ರಾಜ್ಯಪಾಲವಾಗಿತ್ತು. ನಂತರದಲ್ಲಿ 18ನೇ ಶತಮಾನದಲ್ಲಿ ಅವರು ಬೆಂಗಳೂರು ಬೆಂಗಳೂರು ದಟ್ಟಕಾಡುವುದು ಅಂತ ನಂತರ ಬೆಂಗಳೂರು ಅದಾಗಿಸಿದರು. ಅದನ್ನು ಅಭಿವೃದ್ಧಿಪಡಿಸಿದಂಥ ಪ್ಲಾನಿಂಗಾಗಿ ಅಭಿವೃದ್ಧಿಪಡಿಸಿದವರು ಆಗಿನ ಕಾಲದಲ್ಲಿ ಕೆಂಪೇಗೌಡ. ಆಮೇಲೆ ಯಲಹಂಕ ಗವರ್ನರ್ ಆಗಿ ಅವರು ಹುಟ್ಟು ಹಿರಿಯ ಕೆಂಪೇಗೌಡ 27 ಜೂನ್ 1950 ಅವರ ಜನ್ಮ. ಅವರು ನಮ್ಮ ಬೆಂಗಳೂರು ನಗರವನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಅವರು ಇಂದು ಮತ್ತು ಈ ಮಟ್ಟಕ್ಕೆ ಹೊರಬರಲಿರುವ ಪಾತ್ರ ಬಹಳ ದೊಡ್ಡದಾಗಿತ್ತು. ಇಷ್ಟು ಮಾತು ಹೇಳಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ನಗರಗಳಲ್ಲಿ ಇವತ್ತು ಬೆಂಗಳೂರು ಮುಂಚೂಣಿನಲ್ಲಿದೆ. IT-BT ಕ್ಷೇತ್ರದಲ್ಲಿ ಇವತ್ತು ಮುಂದಿದೆ. ಮತ್ತೆ ಭಾರತ ದೇಶದ ವಿಶ್ವದ ಎಲ್ಲ ವರ್ಗದ ಜನ ಅಲ್ಲಿ ಬರ್ತಾ ಇದ್ದಾರೆ. ಅದರ ಹವಾಮಾನ ಮತ್ತು ಅಲ್ಲಿರ್ತಕ್ಕಂಥ ಆಕರ್ಷಣೆ ಇವತ್ತೆಲ್ಲರನ್ನೂ ಸೆಳೀತಾ ಇದೆ. ಫಾರಿನಲ್ಲಿ ಇರ್ತಕ್ಕಂಥ ಭಾರತೀಯರು ಅಥವಾ ಕನ್ನಡಿಗರು ನಿಮ್ಮ ಕೊನೆ ಆಸೆ ಏನಾದ್ರೆ ಕೊನೆ ಒಂದು ಬೆಂಗಳೂರು ಸೆಟ್ಲ್ ಆಗೋದು ಅನ್ನುವ ಮಟ್ಟಿಗೆ ಬಂದು ನಿಂತಿದೆ. ಇವತ್ತು ಮೆಟ್ರೋ ಇದೆ, ಎಲ್ಲ ತರಹದ ಅಭಿವೃದ್ಧಿಗಳು ಅಲ್ಲಿ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಕೆಲವರು ಹೇಳ್ತಾರೆ, ಇತ್ತೀಚೆಗಂತೂ ಅದು ಹೇಳೋ ಮಾತು ಕೇಳ್ತಾ ಇರ್ತೀವಿ, ಬೆಂಗಳೂರು ಅಂದ್ರೆ ಮೊದಲು ತರ ಇಲ್ಲ, ಮೊದಲು AC ಸಿಟಿ ಅಂತ ಇದ್ರು, ಇವತ್ತು ಅಲ್ಲೂ ಕೂಡ 40 ಡಿಗ್ರಿ ಕ್ರಾಸ್ ಆಗಿದೆ ಟೆಂಪರೇಚರ್ ಅಂತ ಹೇಳ್ತಾ ಇರೋದು ಅನುಭವ ಬಂದಿರೋದು, ಅದು ಸತ್ಯ. ಆದ್ರೂ ಕೂಡ ಇಷ್ಟೆಲ್ಲ ಹೇಳ್ತಾರೆ, ಈ ಬೆಂಗಳೂರಿಂದ ಬರುವಂತಹ ಜನ ಗಮನಿಸಿ, ನಮ್ಮ ಹಳ್ಳಿಗಳಿಗೆ ಬರುವಂತಹ ಗಮನಿಸಿ, ಬೆಂಗಳೂರು ಬಗ್ಗೆ ಬೇಕಲ್ಲ, ಬೆಂಗಳೂರು ಏನೇ ಸರ್ ನೀವು ನೆಮ್ಮದಿ ಹೇಳಿದ್ರೆ ಕಣ್ಣಿಗೆ ತಗೊಳ್ತಾರೆ ಹಾಗೆ ಹೀಗೆ ಅಂತ. ಅದೇ ಒಂದು ವಾರ ಆದ್ಮೇಲೆ ಬೆಂಗಳೂರು ಹೊರಟ್ಬಿಡ್ತಾರೆ.
ಬೆಂಗಳೂರನ್ನು ಬೈಕೊಂಡಂಥ ಜನ ಬೆಂಗಳೂರನ್ನು ಬಿಡಲ್ಲ. ಅದು ಅದಕ್ಕಿರುವಂಥ ಬಹಳ ದೊಡ್ಡ ಆಕರ್ಷಣೆ ಅಂತ ಅನ್ಸುತ್ತೆ. ಮತ್ತೆ ಎಲ್ಲೂ ಉದ್ಯೋಗಗಳು ಸಿಗದಿದ್ದರೆ ಉದ್ಯೋಗವನ್ನು ಕೊಡುವ ಏಕೈಕ ನಗರವಾಗಿ ಇವತ್ತು ಬೆಂಗಳೂರಿಗೆ. ನೀವು ಬರಿಗೈಯಲ್ಲೂ ಕೂಡ ದುಡಿಯುವುದಕ್ಕೆ ಅಲ್ಲಿ ಅವಕಾಶವಿದೆ, ಬದುಕೋದಕ್ಕೆ, ಬಾಳೋದಕ್ಕೆ, ಬೆಳೆಯೋದಕ್ಕೆ ಅವಕಾಶವನ್ನ ಆ ನಗರ ಮಾಡಿಕೊಟ್ಟಿದೆ. ಇಂಥ ಮಹಾನಗರವನ್ನ ಕಟ್ಟಿ ನಮಗೆ ಕೊಟ್ಟಂತ ಕೆಂಪೇಗೌಡರು ಯಾವತ್ತೂ ಕೂಡ ಪ್ರಾತಸ್ಮರಣೀಯ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಮತ್ತೆ ಏನು ನಮ್ಮ ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಇದೆ, ಅವ್ರ ಹೆಸರಿನಲ್ಲಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೆಂಪೇಗೌಡ ವಿಮಾನ ನಿಲ್ದಾಣ ಅವ್ರ ಹೆಸರಿನಲ್ಲಿದೆ. ಅವರ ಹೆಸರನ್ನ ಅಂತ ಸ್ಥಳಗಳಿಗೆ ಅವರನ್ನ ನೆನಪು ಮಾಡಿಕೊಳ್ಳುವಂಥ ಕೆಲಸವನ್ನ ಸರ್ಕಾರ ಮಾಡಿದೆ. ಮತ್ತು ಎಲ್ಲ ಕನ್ನಡದ ಜನ, ಕನ್ನಡಿಗರು ಇಂಥ ಮಹಾನ್ ವ್ಯಕ್ತಿಗಳನ್ನ, ನಾಡು ನುಡಿಯನ್ನ ಕಟ್ಟಿದಂತಹ ವ್ಯಕ್ತಿಗಳನ್ನ ನೆನಪು ಮಾಡಿಕೊಳ್ಳೋದು ಎಲ್ಲ ಕನ್ನಡಿಗರ ಕರ್ತವ್ಯ ಅಂತ ಹೇಳ್ತಾ ಬಹುಶಃ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಒಕ್ಕಲಿಗರ ಸಂಘದ ವತಿಯಿಂದ ಶ್ರೀ ನಾಡಪ್ರಭು ಶ್ರೀ ಕೆಂಪೇಗೌಡರ 15ನೇ ಜಯಂತ್ಯುತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸಲಾಗಿದೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮನ್ನೆಲ್ಲ ಕುರಿತು ಮಾತನಾಡಿ ತುರ್ತು ಕಾರ್ಯನಿಮಿತ್ತ ನಮ್ಮ ಶಾಸಕರಾದ ಸಿ ಪಿ ಸುರೇಶ್ ಅವರು ನಿರ್ವಹಿಸಿದರೆ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ಶ್ರೀಯುತ ವರ್ಷ ಅವರು ಅಧ್ಯಕ್ಷರು, ತಾಲೂಕು ಒಕ್ಕಲಿಗರ ಸಂಘ, ಇವರು ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದ ನಮ್ಮೆಲ್ಲ ಕುರಿತು ಮಾತನಾಡಿದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ರಾಮಚಂದ್ರನ್ ಅವರು ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮ ಕುರಿತು ಮಾತನಾಡಿದ್ದಾರೆ, ಅವರು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ಕೃಷ್ಣೇಗೌಡ ಅವರು ಉಪಾಧ್ಯಕ್ಷರು, ತಾಲೂಕು ಒಕ್ಕಲಿಗರ ಸಂಘ, ಇವರು ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮ ಕುರಿತು ಮಾತನಾಡಿ ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ಶ್ರೀಯುತ ಹರೀಶ್ ಕುಮಾರ್ ಅವರು ಕಾರ್ಯದರ್ಶಿಗಳು, ಒಕ್ಕಲಿಗರ ಸಂಘ, ಇವರು ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸಿ ಆಸೀನರಾಗಿ ಮಾತನಾಡಿದರೆ ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ಕನ್ನಡ ಸಾಹಿತ್ಯ ಸಂಘದ ವೇದಿಕೆಯ ಅಧ್ಯಕ್ಷ ಶ್ರೀಯುತ ರೇಣುಸ್ವಾಮಿ CB ಅವರು ಇಲ್ಲಿ ಆಸೀನರಾಗಿದ್ದು ನಮ್ಮ ಕುರಿತು ಮಾತನಾಡಿದರೆ ಅವರು ಕೂಡ ತುಂಬ